ಹಲೋ ಹೇಳಿ. ಸರ್, ಇದು ಜನಸ್ನೇಹಿ ಯೋಗಿ ಸರ್. ಹೌದು. ಸರ್ ಏನಿಲ್ಲ ಸರ್, ನಂದು ಒಂದೆರಡು ನಾಯಿ ಹಾ. ಇದೆ, ಕರ್ಕೊಂಬಂದ್ ಬಿಡ್ಬೋದಾ ಸರ್ ನಿಮ್ಮ ಆಶ್ರಮದಲ್ಲಿ? ಸರ್ ಇಲ್ಲ. ಸರ್ ನಮ್ಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ನಂಗೆ ನೋಡ್ಕೊಳಕ್ ಆಗಲ್ಲ, ನನ್ನ ಹೆಲ್ತ್ ಪ್ರಾಬ್ಲಮ್ ಇದೆ. ಆಯ್ತಮ್ಮ, ನಾನು 140 ಜನ ಮನುಷ್ಯರನ್ನ ನೋಡ್ಕೊಂತ ಇದೀನಿ. ನಿಮ್ಮಂತವ್ರು ಇರೋದ್ರಿಂದಾನೇ ದೇವ್ರು ಇದಾನೆ ಭೂಮಿ ಮೇಲೆ ಅಂತ ಎಷ್ಟು ಅನ್ಸೋದು. ಮಾಡ್ಬೋದು ಅಷ್ಟ್ ಮಾಡ್ಬೋದು. ಈಗ ತಗೊಬಂದ್ ಬಿಡ್ತೀರಾ ದೊಡ್ಡ ವಿಷಯ ಅಲ್ಲ, ಅದನ್ನ ನೋಡ್ಕೊಬೇಕಲ್ಲ. ಏನ್ ಮಾಡಿ ಸರ್, ನಾನೇ ಒಂದು ದೊಡ್ಡ ಅನಾಥೆ ಸರ್. ನಾಳೆ ಯಾವ ಅನಾಥಾಶ್ರಮಕ್ಕೆ ಸೇರ್ಕೋಬೇಕೋ ನಂಗೆ ಗೊತ್ತಿಲ್ಲ. ಗೊತ್ತಾಯ್ತಮ್ಮ, ಈಗ ನಮ್ಮಲ್ಲಿ ಎಷ್ಟು ಅಂತ ನೋಡ್ಕೊಳ್ಳಿ ಹೇಳ್ರಿ. ಈಗ ಆಲ್ರೆಡಿ 7-8 ನಾಯಿ ತಂದು ಕೊಟ್ಬಿಟ್ಟವ್ರೆ. ಅದೇ ಪ್ರೀತಿಯಿಂದ ಸಾಕ್ತಾರೆ. ಯಾವಾಗ ಮರಿ ಇದ್ದಾಗ ದೊಡ್ಡದಾಗ್ತಿದ್ದಂಗೆನೆ ತಗೊಬಂದ್ ಆಶ್ರಮಕ್ಕೆ ಬಿಡೋದು. ಈಗ ನೋಡಿ, ಮನುಷ್ಯರು ಮಾತ್ರ ಆಶ್ರಮಕ್ಕೆ ಸೇರ್ಕತಾರೆ ಅಂತ ನಾನ್ ಅನ್ಕೊಂಡಿದ್ದೆ. ಇತ್ತೀಚೆಗೆ ನಾಯಿ ಪ್ರಾಣಿಗಳೆಲ್ಲ ಬಂದು ಆಶ್ರಮಕ್ಕೆ ಸೇರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಸರ್ ಏನ್ ಮಾಡೋದು ಸರ್, ನಮ್ ಪರಿಸ್ಥಿತಿ ಆಗಿದೆ ಸರ್. ನಾನೊಬ್ಳು ಟೀಚರು.